MKT ಟೀಚರ್ ಇಂಡೋರ್ ಸ್ಕೂಲ್ ಚಂದ್ರಬಣ್ಣದಲ್ಲಿ ತಾಯಪ್ಪನವರು ಸ್ಕೂಲನ್ನು ನಿರ್ಮಿಸಿದರು. ಸ್ಕೂಲ್ಗಳು ರಜೆ ಕೊಟ್ಟಿರೋ ಕಾರಣದಿಂದ ಬೇಸಿಗೆ ಸಮ್ಮರ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ರು MKT ಟೀಚರ್ ಇಂಡೋರ್ ಸ್ಕೂಲಲ್ಲಿ. ಇವತ್ತು ಕೊನೆಯ ದಿನದಂದು ಎಲ್ಲ ಪೇರೆಂಟ್ಸನ್ನು ಕರೆಸಿ ಅವ್ರ ಮುಂದೆ ಸ್ಪೀಚ್ ಮಾಡಿಸಿದರು. 2 ಮಂತ್ ಒಳಗಡೆ ತುಂಬ ಪರ್ಫೆಕ್ಟ್ ಆಗಿದ್ದಾರೆ ಇಂಗ್ಲೀಷಲ್ಲಿ. ಒಂದು ಬಾರಿ ಅವ್ರ ಸ್ಪೀಚನ್ನು ಕೇಳ್ರಿ ಎಲ್ಲರೂ. Human skeleton. These bones provide shape and structure to the body. Helps in movement. There are 206 bones in human body. There are 270 to 300 bones in babies. Longest bone is femur. Smallest bone is stapes. This is skull. It protect brain. This is ribcage. It protect major organs. This is backbone. Supports the body structure. Femur holds body weights. Pelvis protects reproductive organs. Thank you. Everyone, my name is Nashni. My father name is Zikaras. My mother name is Sujata. Explain about principal interest of money. The money which he have led principal. The money which is extra money is called interest. Now total the money 2 years. Suppose I have rupees 100. I count this in bank for 2 years with interest rate 3%. Now let us see one explain. ಇವರೆಲ್ಲರನ್ನು ಗುಣಿಸಿ ಕೂಡಿಸಿ ಕಳೆಯುವವರೇ ಅವರೇ ನಮ್ಮ ಶಿವಮೂರ್ತಿ ಸರ್. ಧನ್ಯವಾದಗಳು. Teeth and tongue mixed with for digestion. ಬದುಕಿಗೆ ಬೇಕು ಯೋಗ, ನಿರ್ವಹಿಸುವುದೇ ಒಂದು ಭಾಗ. ದೇಹದ ಮನಸ್ಸಿನ ರೋಗ ಯೋಗ ಅಭ್ಯಾಸವಾಗಲೇ ದಿನನಿತ್ಯ. ಪ್ರೀತಿಯ ಗೋಪಾಲ್ ಸರ್ ಅವರಿಗೆ ನನ್ನ ವಂದನೆಗಳು. ಬಿಳಿ ಬಣ್ಣದ ಚಾಕ್ ಪೀಸ್, ಕಪ್ಪು ಬಣ್ಣದ ಹಳೆಗೆ ಬಿಳಿ ಬಣ್ಣದ ಚಾಕ್ ಪೀಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರೇಮನಲ್ಲೇ ತಿದ್ದಿ ತಿಡಿಸಿ ಬೆರೆಸಿ ಓದಿಸಿ ನನ್ನ ಜೀವನೆಲ್ಲ ರಂಗು ರಂಗಿನ ಬಣ್ಣವಾಗಿಸಿದ ಈ ನಮ್ಮ ಭರತ್ ಸರ್. ನಿಜಕ್ಕೂ ನೀನೊಬ್ಬ ದೇವಲೋಕದ ಕಳ್ಳವಿದೇನು ಸರಿ. ನನ್ನ ಹೆಸರು ರಮೇಶ್ ಅಂತ. ನಾವು ಡಿ ರಾಂಪುರದಿಂದ ಬಂದಿದ್ದು. ಇದು 2 ತಿಂಗಳ ಬೇಸಿಗೆ ತರಬೇತಿ ಆಗಿದೆ. ಇದರಲ್ಲಿ ಏನಪ್ಪ ಅಂದರೆ ತಾಯಪ್ಪ ಸರು ಇಲ್ಲಿ ಒಂದು ಸ್ಕೂಲ್ ಥರ ನಡೆಸಿಲ್ಲ. ಇದು ಏನಪ್ಪ ಅಂದರೆ ಇಲ್ಲಿ ಒಂದು ಕುಟುಂಬ ಥರ ನಡೆಸ್ಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ಮಕ್ಕಳಿಗೆ ಕಟ್ಟಿಂಗ್ಲಿಂದ ಹಿಡ್ಕೊಂಡು ಪ್ರತಿಯೊಂದು ಕೂಡ ಅವರು ಸ್ವಂತ ಮಕ್ಕಳಿಗೆ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಾವಯವ ಕೃಷಿಯನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರತಿಯೊಬ್ಬ ಮಗುವಿಗೂ ಕೂಡ ಏನಪ್ಪ ಅಂದರೆ ಅನ್ನದಾನದ ಜೊತೆಗೆ ವಿದ್ಯಾದಾನ ಕೂಡ ಕೊಟ್ಟಿದ್ದಾರೆ. ಅವರ ಇಡೀ ಫ್ಯಾಮ್ಲಿ ಇಲ್ಲೇ ಮಕ್ಕಂತ ಇದ್ರು. ಅದು ಭಾಳಷ್ಟು ಪುಣ್ಯದ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.